వాళ్ళంతా వచ్చినారు వీడియో ಹನ್ನೊಂದನೇ ತಾರೀಕು ಮತ್ತು ಒಳ ಮೀಸಲಾತಿ ಪರವಾಗಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ 12/8 ತಿಂಗಳು 2025 ಆಗಸ್ಟ್ ತಿಂಗಳಿಂದ ಒಳ ಮೀಸಲಾತಿ ಜಾರಿಗಾಗಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಿದ್ದೀವಿ ಅಲೆಮಾರಿಗಳು. ಇವತ್ತಿಗೆ 29 ದಿವಸ ಆಯಿತು. ಅಂದರೆ 29 ದಿವಸ, ಕಳೆದ ತಿಂಗಳಿಂದ ಈ ತಿಂಗಳವರೆಗೆ 29 ದಿವಸ ಆಯಿತು ಅಹೋರಾತ್ರಿ ಧರಣಿ ಮಾಡೋದಕ್ಕೆ. ಹಾಗಾಗಿ ನಾವು ಅಲೆಮಾರಿಗಳು ಸುಮಾರು 59 ಸಮುದಾಯಗಳು ಸೇರಿ 1% ರಾಜ್ಯ ಸರ್ಕಾರ ಮೀಸಲಿಟ್ಟಿತ್ತು. ಅದನ್ನು ಬೋವಿ, ಲಂಬಾಣಿ, ಕೊರಚರ, ಕೊರಮನ ಜೊತೆಗೆ ತಾನು ಮರ್ಜ್ ಮಾಡಿ ಸೇರ್ಪಡೆ ಮಾಡಿದ್ರು. ನಮ್ಮ ಮೀಸಲಾತಿ ನಮಗೆ ಕೊಡೋ ತನಕ ನಾವು ಹೋರಾಟ ಬಿಡೋದಿಲ್ಲ ಅಂತಂದೇಳಿ ಮಾಡಿದ್ದೀವಿ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಅಲೆಮಾರಿಗಳು ನಮಗೆ ಯಾರು MLA ಇಲ್ಲ, ಯಾರು ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಯಾರು ಶ್ರೀಮಂತರಿಲ್ಲ. ಆ ಒಂದು ಉದ್ದೇಶದಿಂದ ನಾವು ಅಲೆಮಾರಿಗಳ ಕಾಲೋನಿಗಳಲ್ಲಿ ಇವತ್ತು ಭಿಕ್ಷೆ ಬೇಡಿ ಆದರೂ ನಾವು 1% ಮೀಸಲಾತಿ ಪಡೆಯತಕ್ಕಂತಂದೇಳಿ ನಮ್ಮ ರಾಜ್ಯ ನಾಯಕರು ಹಿರಿಯರ ಆದೇಶದ ಮೇರೆಗೆ ನಾವು ಇವತ್ತು ಹೊಸಪೇಟೆಯಲ್ಲಿ ಬುಡುಗಜಂಗಮ್ಮ ಕಾಲೋನಿ ಎಲ್ಲಿ ನಾವು ಇವತ್ತು ಭಿಕ್ಷದ ರೂಪದಲ್ಲಿ ಮನೆ ಮನೆ ತೆರಳಿ ಭಿಕ್ಷದ ರೂಪದಲ್ಲಿ ಹಣವನ್ನು ಸಂಗ್ರಹಣೆ ಮಾಡ್ತಾಯಿದ್ದೀವಿ. ನಾವು ರಾಜ್ಯದಲ್ಲಿ 1% ಮೀಸಲಾತಿ ಪಡೆಯತಕ್ಕನ ನಾವು ಅಹೋರಾತ್ರಿ ಧರಣಿ ಫ್ರೀಡಮ್ ಪಾರ್ಕಲ್ಲಿ ನಡೆಸ್ತೀವಿ ಮತ್ತು ರಾಜ್ಯಾದ್ಯಂತ ಕೂಡ ಉಗ್ರ ಹೋರಾಟ ನಡೆಸ್ತೀವಿ. ಒಂದು ವೇಳೆ ನಾವು ಉಪವಾಸ ಆದರೂ ಇರಲಿ, ಏನಾದರೂ ಇರಲಿ, ಇವತ್ತು ಹಣದ ರೂಪದಲ್ಲಿ ಭಿಕ್ಷೆ ಬೇಡ್ತಿದ್ದೀವಿ. ನಾಳೆ ನಾವು ಅನ್ನದ ರೂಪದಲ್ಲಿ ಕೂಡ ಭಿಕ್ಷೆ ಬೇಡಿ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ ಈಗಾಗಲೇ. ಹಾಗಾಗಿ ಈ ರಾಜ್ಯದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ದೀನ ದಲಿತರ ಪರ, ಅಲೆಮಾರಿಗಳ ಪರ ಅಂತ ಹೇಳ್ತಿದ್ರಿ, ಆದಿವಾಸಿಗಳ ಪರ ಅಂತ ಹೇಳ್ತಿದ್ರಿ. ಇವತ್ತು ನಮಗಾಗಿರುವ ಅನ್ಯಾಯವನ್ನು ತಾವು ಸರಿಪಡಿಸಬೇಕು ಕೂಡಲೇ ಮತ್ತು ಕ್ಯಾಬಿನೆಟನ್ನು ಕರೆದು ಮರುಪರಿಶೀಲನೆ ಮಾಡಿ ಅಲೆಮಾರಿಗಳಿಗೆ ನ್ಯಾಯಾತೀತ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಕೂಡ ನಾವು ಈ ರೂಪದಲ್ಲಿ ಕೂಡ ಮನವಿ ಮಾಡ್ತಾಯಿದ್ದೀವಿ ಮತ್ತು ಉಗ್ರ ಹೋರಾಟ ಕೂಡ ರಾಜ್ಯಾದ್ಯಂತ ಮಾಡ್ತೀವಿ. ನಮ್ಮ 1% ನಾವು ಪಡೆಯತಕ್ಕನ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಮತ್ತು ನ್ಯಾಯಾಲಯ ಮೊರೆ ಕೂಡ ನಾವು ಹೋಗ್ತಾ ಇದ್ದೀವಿ. ಜೈ ಭೀಮ್, ಅಲೆಮಾರಿಗಳ ಹೋರಾಟಕ್ಕೆ, ಅಲೆಮಾರಿಗಳ ಹೋರಾಟಕ್ಕೆ ಕೊಡಬೇಕು. ನಾವು ಅಂತ 500 ನಿಲ್ಲಿಸ್ತಾನೆ. ಯಾವ್ದನ್ನ ಕೇಸ್ ನಾವು ಹೋರಾಟಕ್ಕೆ ಬೆಂಗಳೂರು ಹೋರಾಟ. ఏమో పోరాటం నుంచి ఇచ్చిన సార్ పిల్లలకి ఏమో న్యాయం వస్తుందని చెప్పి తిరుగుతున్నాము. 500 ఇస్తున్నాం చూడు. యాదవ్ జోలికి 500, మనిషికి 500, జతకి 500. బెంగళూరు పోరాట సిద్ధరామయ్య మోసం చేసినానికి మా కులమంతా మనిషికి ఇంటికి 500 ఎత్తుపడి చేసి పోరాటకే తనాడుతున్నాము. సిద్ధరామయ్య మోసంకి ఇంతే మా కులమంతా దయచేసి ఇస్తున్నాము. మీరు కూడా అట్లే అక్కడ అంతా పట్టి చేస్తే, మీరు అంత దేశం అంతా పట్టి చేస్తే అన్నీ మాకు ముందర దావేస్తుంది. మీ పిల్లల భవిష్యత్తు కూడా ముందర దావేస్తుంది. మనం ఇప్పుడు వరకు మనం బతికినాము, ముందరికి పిల్లలకి మనం తిరుపుకుంటే మనం జీతాలు అట్లా దాని నుంచే పోరాట చేస్తున్నాము. కులమా మీరు కూడా అంత దేశం అంతా మీరు ఎట్టుబడి చేయండి. మా లెక్క ఎట్టుబడి చేసి మీరు ముందరికి అందరి దుడ్లు అన్ని చేతులుగా దుడ్డు కలిసి ముందు. జై భీమ్, జై భీమ్. ఇది మన పోరాటం బెంగళూరుది. ఏమప్పా పెళ్ళం నడమా ఏమప్పా 500. మనం ఒక పోరాటం కాక 10 పోరాటం తిరగాల. మనకు న్యాయం జరగాలంటే ఏమో మా పిల్లలకు కానీ ఏమప్పా మనకు అది ఉన్నది బీదోళ్ళది.
ఏనాయనా మన కులమంతా ఎక్కడొక్కడ దేశం అంతా మనకి ఇట్లా ఇస్తే మన ముందు దావ అవుతుంది. జై భీమ్. జై భీమ్. హాస్పిటల్లో మోతోడు వాళ్ళకి పళ్ళమోడు జతకి 500 ఇచ్చారు. ఓరాటకి సిద్ధరామయ్య ఓరాటకి 500 ఇస్తున్నాం. ಸ್ವಾತಂತ್ರ್ಯ ಬಂದು ಇಂದಿಗೂ 78 ವರ್ಷ ಕಳೆದರೂ ಸುತ ನಾವು ಯಾರ್ದೋ ಜಾಗದಲ್ಲಿ ಆಳ್ಬಿದ್ದ ಮಂಟಪಗಳಲ್ಲಿ ಮತ್ತು ಊರು ಹೊರಗಿನ ಟೆಂಟ್ಗಳನ್ನು ಹಾಕಿಕೊಂಡು ಕಲಾವಿದರಾಗಿ ಭಿಕ್ಷೆ ಬೇಡಿ ಜೀವನ ಮಾಡ್ತಕ್ಕಂಥ ಜನ ನಾವು ಅಲೆಮಾರಿಗಳು. ನಮ್ಮ ಸಮುದಾಯ ಕೂಡ ಬೇಡ ಬುಡುಗು ಜಂಗಮ ಸ್ವಾಮಿ 78 ವರ್ಷ ಕಳೆದರೂ ಸುತ ಇಂದಿಗೂ ನಾವು ಟೆಂಟಲ್ಲಿ ಜೀವನ ಮಾಡ್ತಾಯಿದ್ದೀವಿ, ಕರೆಂಟ್ ಇಲ್ಲದ ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಇವತ್ತು ಅನಕ್ಷರಸ್ಥರಾಗಿ ನಾವು ಜೀವನ ಮಾಡ್ತಕ್ಕಂಥ ಸಮುದಾಯಗಳು ನಾವು. ದಲಿತ ಪರ ಸಂಘಟನೆಗಳ ಅವ್ರ ಜೊತೆಯಲ್ಲಿ ಸೇರಿ ನಾವು ಸುಮಾರು 30 ವರ್ಷಗಳ ಕಾಲ ನಮಗೆ ಮೀಸಲಾತಿ ವಂಚಿತರಾಗಿದ್ದೀವಿ ಅಂತಂದೇಳಿ ನಾವು ಆದಿವಾಸಿಗಳು, ಅಲೆಮಾರಿಗಳು, ಧ್ವನಿ ಇಲ್ಲದ ಸಮುದಾಯದವರು ಅಂತೇಳಿ ನಾವು ಹೋರಾಟ ಮಾಡಿದಾಗ ಮೊನ್ನೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಆದೇಶ ಯಾರ್ಯಾರು ಅಭಿವೃದ್ಧಿ ಹೊಂದಿಲ್ವೋ, ಯಾರು ಅಲೆಮಾರಿಗಳು, ಯಾರು ಬಡವರು ಇರ್ತಾರೋ, ಯಾರು ಅಭಿವೃದ್ಧಿಯಲ್ಲಿ ಹಿಂದಿರುವಂಥ ಜನಗಳಿಗೆ, ಯಾರು ಓದಲಾರಂಥ ಜನಗಳಿಗೆ ಕೂಡ ಅವಕಾಶ ಕಲ್ಪಿಸಿಕೊಡಬೇಕು ಅಂತಂದೇಳಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ 7 ಬೆಂಚಿನ ಪೀಠ. ತದನಂತರ ಈ ರಾಜ್ಯ ಸರ್ಕಾರ ಇವತ್ತು ನಾಳೆ ಅಂತಂದೇಳಿ ಮೊನ್ನೆ ತಾನೇ ನಾಗಮೋಹನ್ ದಾಸ್ ಅವರ ಆದೇಶ ಒಂದು ಆಯೋಗ ಮಾಡಿ ಮತ್ತು ನಾಗಮೋಹನ್ ದಾಸ್ ಅವರ ನಿವೃತ್ತಿ ಒಂದು ನಿಯೋಗವನ್ನು ಈ ರಾಜ್ಯದಲ್ಲಿ ಮಾಡಿ ಜನಸಂಖ್ಯೆದ ಆಧಾರದ ಮೇಲೆ ಮತ್ತು ಜನಸಂಖ್ಯೆದ ದತ್ತಾಂಶ ಮೇಲೆ ಮತ್ತು ಜನರ ಅಭಿವೃದ್ಧಿ ಮೇಲೆ ನಾವು ಮೀಸಲಾತಿ ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಮಾಡಿ ಅದನ್ನು ಮೊನ್ನೆ ತಾನೇ 11ನೇ ತಾರೀಕು ಈ ರಾಜ್ಯ ಸರ್ಕಾರಕ್ಕೆ ಕೈ ಸೇರುತ್ತೆ. ನಾವು ಕೂಡ 11ನೇ ತಾರೀಕು ನಾಗಮೋಹನ್ ದಾಸ್ ಅಲ್ಲಿ ವರದಿಯಲ್ಲಿ ಏನಿತ್ತು, ಅಲೆಮಾರಿಗಳ ಎ ಗ್ರೂಪ್ನಲ್ಲಿ ಸ್ಪಷ್ಟವಾಗಿ ಬರೆದಿದ್ರು, ಅಲೆಮಾರಿಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಲ್ಲಿ ಶೂನ್ಯ. ಆಮೇಲೆ ಇವರು ಯಾರೂ ಕೂಡ IAS KAS ಯಾರೂ ಓದಿಲ್ಲ ಇವರ ಮಕ್ಕಳು. ಹಾಗಾಗಿ ಫಸ್ಟ್ ಭಾಗದಲ್ಲೇ ಇವರಿಗೆ ಅಭಿವೃದ್ಧಿ ಪಡೆದಕ್ಕೆ ಮೀಸಲಾತಿ ಕೊಡಬೇಕು ಈ ರಾಜ್ಯ ಸರ್ಕಾರ ಅಂತೇಳಿ ನಾಗಮೋಹನ್ ದಾಸ್ ಅವರು ಕೂಡ ಬರೆದಿದ್ದು ವರದಿ ಇತ್ತು. ತದನಂತರ ಎಡಗೈ 5 ಬಲಗೈ 6 ಮತ್ತು ಏನೋ ಗೋವಿ ಲಂಬಾಣಿ 4% ಅಂತ ಹೇಳಿತ್ತು. ಅದೆಲ್ಲ ಕೂಡ ಈ ರಾಜ್ಯ ಸರ್ಕಾರ ಗಾಳಿಗೆ ತೂರಿ ಮೊನ್ನೆ ತಾನೇ 19ನೇ ತಾರೀಕು ಅದನ್ನು ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಅಲೆಮಾರಿಗಳಿಗೆ 1% ಕೂಡ ಗೋವಿ ಲಂಬಾಣಿ ಪುರುಷರ ಜೊತೆಗೆ ಹಾಕಿ ನಮ್ಮನ್ನು ಅಸ್ಪೃಶ್ಯರಲ್ಲದವರ ಜೊತೆಯಲ್ಲಿ ನಮ್ಮನ್ನು ಹಾಕಿ ನಮ್ಮನ್ನು ಈ ರೀತಿ ಈ ರಾಜ್ಯ ಸರ್ಕಾರ ಮೋಸ ಮಾಡಿರೋದು ನಮಗೆ ಕಂಡು ಬರುತ್ತೆ. ಹಾಗಾಗಿ ನಾವು 11ನೇ ತಾರೀಕಿಂದ ಕೂಡ ನಾವು ನಿರಂತರ ಫ್ರೀಡಂ ಪಾರ್ಕ್ನಲ್ಲಿ ಅಲೆಮಾರಿಗಳು ಕಲಾವಿದರಾಗಿ ನಾನಾ ರೀತಿಯಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ನಾವು ಹೋರಾಟ ಮಾಡಿದ್ರೆ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಈ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ನಾವು ಮಾನ್ಯ ಮುಖ್ಯಮಂತ್ರಿಗಳು ತಾವು ನಮ್ಮ ಮೇಲೆ ಭಾಳ ಭರವಸೆ ಇಟ್ಕೊಂಡಿದ್ದೀವಿ. ನಾವು ಟೆಂಟ್ಗಳಿಗೆ ಕೂಡ ನಾವು ಓಟ್ ಹಾಕ್ಸಿದ್ದೀವಿ, ಅಲೆಮಾರಿಗಳ ಪರ ಇದ್ದೀರಂತಂದೇಳಿ ಓಟ್ ಹಾಕ್ಸಿದ್ದೀವಿ. ಆದಿವಾಸಿಗಳು ತಮ್ಮನ್ನ ಗೊತ್ತಿದೆ ಅಂತೇಳಿ ಇದು ಮಾಡಿದ್ದೀವಿ. ನಮ್ಮನ್ನು ತಗೊಂಡೋಗಿ ಬಲಾಢ್ಯರ ಜೊತೆಗೆ ಹಾಕಿ ಇವತ್ತು ನಮ್ಮನ್ನ ಯಾವುದೇ ಅಭಿವೃದ್ಧಿ ಕಾಣದಂಥ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದಂಥದ್ದು ಈ ರಾಜ್ಯ ಸರ್ಕಾರ ಮಾಡಿರೋದ್ರಿಂದ ನಾವು ಅಹೋರಾತ್ರಿ ಧರಣಿ ಇವತ್ತು 29 ದಿವಸ ನಡೀತಾ ಇದ್ದೀವಿ. ಕಂಟಿನ್ಯೂ ಕೂಡ ನಾವು ಅಹೋರಾತ್ರಿ ಧರಣಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾಡ್ತೀವಿ ಮತ್ತು ರಾಜ್ಯಾದ್ಯಂತ ಕೂಡ ನಾವು ಹೋರಾಟ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಯಾರು MLAಗಳಿಲ್ಲ, ಯಾರು ಶ್ರೀಮಂತರಿಲ್ಲ. ನಮ್ಮ ಹೋರಾಟಕ್ಕೆ ಹಣ ಆಗಿರ್ಬೋದು, ಊಟದ್ದಾಗಿರ್ಬೋದು ಯಾವುದೇ ಒಂದು ಇಲ್ಲದಿದ್ದಕ್ಕೋಸ್ಕರ ನಾವು ನಮ್ಮ ಅಲೆಮಾರಿಗಳ ಕಾಲೋನಿಗಳಲ್ಲೇ ಹೋಗಿ ಇವತ್ತು ಪ್ರಥಮವಾಗಿ ವಿಜಯನಗರ ಜಿಲ್ಲಾ ಬುಡುಗಜಂಗಮ ಕಾಲೋನಿಯಲ್ಲಿ ನಾನು ಬುಡುಗಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಎಲ್ಲರಿಗೂ ಕೂಡ ನಮ್ಮ ರಾಜ್ಯದ ನಾಯಕರ ಆದೇಶದ ಮೇರೆಗೆ ನಾನು ಇವತ್ತು ನಮ್ಮ ನಾಯಕರುಗಳ ಜೊತೆಯಲ್ಲಿ ಸೇರಿಕೊಂಡು ನಾವು ಮನೆ ಟೆಂಟಿಗೆ ತೆರಳಿ ನಾವು ಅವರು ಸಾಧ್ಯದಷ್ಟು ಹಣವನ್ನು ಕೂಡ ನಾವು ಇವತ್ತು ಹಣ ಸಂಗ್ರಹಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ನಿರಂತರವಾಗಿ ಗೋವಿ ಲಂಬಾಣಿ ಕೊರಮರ ಜೊತೆಗೆ ನಮ್ಮನ್ನು ಸೇರ್ಪಡೆ ಮಾಡಿರೋದ್ರಿಂದ ನಮ್ಮ 1% ನಮಗೆ ಭಾಗವಾಗಿ ಕೊಡಬೇಕು. ನಮ್ಮ 1% ಕೊಡೋ ತನಕ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದ್ದೀವಿ, ಮಾನ್ಯ ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರ ಗಮನಕ್ಕೆ ಕೂಡ ತರ್ತಾ ಇದ್ದೀವಿ, ಇಡೀ ಮಂತ್ರಿಮಂಡಲಕ್ಕೆ ಕೂಡ ನಾವು ನಿಮ್ಮ ಮಂತ್ರಿಮಂಡಲಕ್ಕೆ ಕೂಡ ತರ್ತಾ ಇದ್ದೀವಿ.
ಇಡೀ 224 MLAಗಳಿಗೂ ನಾವು ಓಟ್ ಹಾಕಿದ್ದೀವಿ. ಎಲ್ಲರೂ ಕೂಡ ನಮ್ಮನ್ನ ಯಾವುದೇ ನಮ್ಮ ಪರ ಮಾತಾಡಲೇ, ನಮ್ಮ ಪರ ಯಾರು ಧ್ವನಿ ಎತ್ತಲಾರ್ದೇ ನಮಗೆ ಮಾಡಿರುವ ಮೋಸ, ನಮಗೆ ಮಾಡಿರುವ ಅನ್ಯಾಯವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು, ಧೀಮಂತ ಮುಖ್ಯಮಂತ್ರಿಗಳು, ತಾವು ಪ್ರಬುದ್ಧ ಮುಖ್ಯಮಂತ್ರಿಗಳು, ತಾವೆಲ್ಲ ತಮಗೆಲ್ಲ ಗೊತ್ತಿದೆ ಯಾರು ಶ್ರೀಮಂತರು, ಯಾರು ಬಡವರು ಅನ್ನೋದು ಕೂಡ. ಇದನ್ನು ಕೂಡಲೇ ತಾವು ಸರ್ಕಾರ, ನಿಮ್ಮ ಮಂತ್ರಿಮಂಡಲಕ್ಕೆ ತಾವು ಯಾವುದೇ ಕಾರಣಕ್ಕೆ ನೀವು ಮಣಿಬಾರ್ದು. ಅಲೆಮಾರಿಗಳ ಪರ ನೀವು ಮಾತಾಡಿ, ನಮ್ಮ ಪರವಾಗಿ ಮಾತಾಡಿ, ಮತ್ತೆ ಹೊಸದಾಗಿ ಮತ್ತೆ ಒಂದು ಕ್ಯಾಬಿನೆಟ್ ಕರೆದು ಅಲೆಮಾರಿಗಳಿಗೆ 1% ನಮಗೆ ನಮ್ಮ 1% ಕೊಟ್ಟು ನಮಗೆ ನ್ಯಾಯೋಚಿತವಾದ ನಮ್ಮ ಬೇಡಿಕೆ ಈಡೇರಿಸಬೇಕಂತೇಳಿ ತಮ್ಮಲ್ಲಿ ಅತ್ಯಂತ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಈಗಲಿಂದ ಕೂಡ ಕಂಟಿನ್ಯೂ ಕೂಡ ನಾವು ಅಹೋರಾತ್ರಿ ಧರಣಿ ಫ್ರೀಡಂ ಪಾರ್ಕಲ್ಲಿ ಮಾಡ್ತೀವಿ, ಮತ್ತು ರಾಜ್ಯಾದ್ಯಂತ ಮಾಡ್ತೀವಿ. ನಮ್ಮ ನ್ಯಾಯೋಚಿತ ಬೇಡಿಕೆ, ನಮ್ಮ ಒಳ ಮೀಸಲಾತಿ 1% ನಮಗೆ ಕೊಡತಕ್ಕನ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಅಲೆಮಾರಿಗಳ ಹೋರಾಟಕ್ಕೆ, ಅಲೆಮಾರಿಗಳ ಹೋರಾಟಕ್ಕೆ, ಅಲೆಮಾರಿಗಳ ಹೋರಾಟಕ್ಕೆ.